PSI ಅಕ್ರಮಕ್ಕೆ ಸಂಬಂಧಪಟ್ಟಂತೆ SIT ಅವರು ಕೂಡ ಅಶ್ವಥ್ ನಾರಾಯಣ ಅವರನ್ನು ವಿಚಾರಣೆ ನಡೆಸಿದ್ದೀರಾ? ಗೊತ್ತಿಲ್ಲ ನನಗೆ, ಅದು ಪ್ರೊಸೀಜರ್ ಅವರೇನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ ಗೊತ್ತಿಲ್ಲ, ಅವ್ರಿಗೇನು ಮಾಹಿತಿ ಸಿಕ್ಕಿದೆ ಗೊತ್ತಿಲ್ಲ. ತನಿಖೆ ಮುಗ್ದಿಲ್ಲಲ್ಲ, ಇನ್ನು ತನಿಖೆ ಮುಗಿಯೋವರೆಗೂ ಅವರು ಏನೆಲ್ಲ ಮಾಹಿತಿಗಳು ಸಿಗ್ತವೆ ಅದರ ಆಧಾರದ ಮೇಲೆ ಯಾರನ್ನೋ ಕರೀತಾ ಇರ್ತಾರೆ. ಅಶ್ವಥ್ ನಾರಾಯಣ ಅವ್ರ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಅದೇ ಈಗ ಅವ್ರನ್ನ ಈಗಾಗಲೇ ಸೆಕ್ಯೂರ್ ಮಾಡಿದ್ದಾರೆ, ಮಾಡಿ ಕ್ರಮ ತಗೊಳ್ತಿದ್ದಾರೆ. ಸರ್, ನಿನ್ನೆ ಬಾಲಕೃಷ್ಣ ಅವರು ಮಾತಾಡಬಾರ್ದಂತ ಹೈಕಮಾಂಡ್ ಹೇಳಿತ್ತು, ಬಹಿರಂಗವಾಗಿ DK ಶಿವಕುಮಾರ್ CM ಆಗ್ತಾರೆ, ಕಾಲ ಹತ್ರ ಬಂದಿದೆ ಅಂತ. ಸೀನಿಯರ್ ಆಗಿ ನೀವೇ ಸುಮ್ಮನೆ ಇದ್ದೀರಾ, ಶಾಸಕರು ಮಾತಾಡ್ತಿದ್ದಾರೆ, DK ಶಿವಕುಮಾರ್ ಏನ್ ಸಂದೇಶ ಇದು? ಸೀನಿಯರ್ಗೊಂದು ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ, ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಒಂದು ಸಭೆ ಮಾಡ್ತೀವಿ ಅಂದಿದ್ಕೇನೆ ಹೈಕಮಾಂಡ್ ನಿಮ್ಗೆ ಲೆಟರ್ ಬರೀತು, ನಿಮ್ಗೆ ಬಹಿರಂಗವಾಗಿ ಮಾತಾಡ್ತಾ ಇದ್ರು ಹೈಕಮಾಂಡ್ ಸುಮ್ಮನೆ ಕೂತಿದ್ರು. ಮಾಡ್ತಾರ, ಅವ್ರಿಗೆ ಬಿಟ್ಟಿದ್ದದು. ನಾನು ಹೈಕಮಾಂಡಿನ ಮೇಲೆ ಹೇಳಕ್ಕಾಗತ್ತಾ? ಖರ್ಗೆ ಅವ್ರ ಮಾತಿಗೂ ಬೆಲೆ ಇಲ್ವಾ ಅಂತ ಸರ್? ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ, ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ.